ಇದಕ್ಕೆ ಚೆನ್ನಾಗಿತ್ತು ಕಣೆ ಸಂಜೆ ನಿನ್ ಕೂದ್ಲು ಈಗ ಅಂತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಮಾಡಿಲ್ಲ. ಇವಾಗ ಟೈಮ್ ಬಂದು 5:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಂಟಿಗೂ ಇಷ್ಟು ಹುಷಾರಿರಲಿಲ್ಲ. ಆಂಟಿ ರೆಸ್ಟಲ್ಲಿದ್ದರು, ತೋಟ ಹತ್ರ ಹೋಗಿಲ್ಲ. ನಾನು ಹೋಗಬೇಕಾಗಿತ್ತು, ಸೋನೇ ಇವತ್ತು ಹೋಗಲಿಲ್ಲ. ಹಸ್ಬೆಂಡ್ನ ಕಳಿಸಿದ್ದೀನಿ. ನಾನು 4-5 ದಿವಸ ಆಯಿತು ತೋಟ ತಗೋಗಿ ಹುಷಾರಿಲ್ಲ ಅಂತ. ಇನ್ನು ಹೋಗ್ಬೇಕು. ಹಾಯ್ ಸುಮ್ಮನೆ ನೋಡಿ ಫ್ರೆಂಡ್ಸ್, ಎಷ್ಟು ಚೇಂಜ್ ಆಗಿದ್ದಾರೆ ಆಂಟಿ ಅಂತ ಅಂದ್ಬಿಟ್ಟು ನಾನು 2 ದಿನ ಕೂದಲು ಕಟ್ಟಂಗಿಲ್ಲ ಅಂತ ಅಂದ್ಬಿಟ್ಟು ಅಂದಿದ್ರು. ನನಗೆ ಹೆಂಗಾಯ್ತೈತಿ ಕೂದಲು ಕಟ್ತಾ ಇರೋದಕ್ಕೆ ಅಂತಂದರೆ ಚಿಟ್ಟು ಹುಚ್ಚು ಬತ್ತೈತಿ. ಏನು ಕೆಸಡಿ ಹಿಂಗೆ ಬರುತ್ತೆ, ಏನು ಕೆಲಸ ಅದಕ್ಕೆ ತೋಟ ಹತ್ರ ಹೋಗೋಕ್ಕಾಗಲಿಲ್ಲ, ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಆಯ್ತಿಲ್ಲ, ಹಿಂಗೆ ಕಿವಿ ಸಂದಿಗೆ ಹಿಂಗೆ ಬಿಟ್ಕೊಳಂಗೂ ಇಲ್ವಂತೆ. ಹಿಂಗೆ ಬಿಟ್ಕೊಂಡ್ರೆ ಹಿಂಗೆ ದೊಂಕಾಗಿ ಬಂದ್ಬಿಡುತ್ತಂತೆ ಹೇರು. ಹಿಂಗೆ ಬಿಟ್ಕೊಂಡ್ರೆ ಹೆಂಗೋ ಒಂದು ಸ್ವಲ್ಪ ಕೆಲಸನೆಲ್ಲ ಮಾಡ್ಬೋದು. ಹಿಂಗೆ ಆಯ್ತಿಲ್ಲ. ನಂಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಇದ್ದಾರೆ ಏರ್ ಸ್ಟ್ರೈಟ್ನರ್. ಕಮೆಂಟಲ್ಲಿ ಹೇಳಿ ಹೆಂಗಿದೆ ಈ ಏರ್ ಸ್ಟ್ರೈಟ್ನರ್ ನನಗೆ ಮಾಡಿಸಿರೋದು ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ತ್ಯಾವಾಗೈತಿ. ಇವಾಗಿನ್ನು ಸ್ನಾನ ಮಾಡಿ ಬಂದಿರೋದು. ಆಂಟಿ ಬಂದಿದ್ದಾರೆ, ಹಾಗಾಗಿ ಕಾಣಿಸ್ತಿಲ್ಲ. ಕಟಿಂಗ್ ನೋಡಿದ್ದೀರಲ್ಲ ನೀವೇ ಬ್ಲಾಗ್ಸಲ್ಲಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು ಕಟ್ ಮಾಡ್ದಾಗ ಏರು. ಬೇರೆ ಬಿಡು, ಅಲ್ಲಿ ಜಿಟ್ ಬೇರೆ ಮೇಕೆ ಹಾಕ್ಬಿಡಕಲ್ಲ ತಳಿಕಾಕು. ಯಪ್ಪ ಇದೇನು ಬೆಳಕಣವ ಹಂಗೆ ಅಲ್ಲವ. ಸುಮ್ಮನಿರವ ತಕ್ಕಿ ತಳಿಕಾಕೆ. ಸಂಜು ರಿಬ್ಬನ್ ತಗೊಬಿಡಿ. ರಿಬ್ಬನ್ ಇದು ಚೆನ್ನಾಗಿಲ್ಲ. ಗೊತ್ತಿಲ್ಲ. ಇದೇ ತರ ಇರ್ಬೇಕು ನೀವು ಇನ್ಮೇಲಿಂದ. ಸೊರೋದಕ್ಕ ಬೇಡ ಬೇಡ ನೋಡಿ ಏನನ್ನ ಮಾಡ್ತಾಳೆ ಸಂಜು. ನಂಗೆ ಅವೆಲ್ಲ ಬೇಡ ಅಂದ್ರೆ ಜಿಡ್ ಕಳ್ತಾಳೆ, ಬೇಬಿ ಫ್ಯಾಮಿಲಿ ಮಾಡ್ತಾಳೆ. ಬೇಡ, ಚೆನ್ನಾಗಿದೆ ಅಲ್ವಾ? ಹಿಂಗೆ ಇರ್ಬೇಕು ಆಂಟಿ ಇನ್ಮೇಲಿಂದ. ಹಿಂಗೆ ಇರ್ತೀವಿ ನಾವಿಬ್ರು, ಹಿಂಗೆ ಇರ್ಬೇಕು ಅಷ್ಟೇ. ಜಿಟ್ಟು ಬೇಡ, ನಾವಿಬ್ರು ಫ್ರೆಂಡ್ ಆಗಿ ಹಿಂಗೆ ಇರ್ಬೇಕು ಅಷ್ಟೇ. ಚೆನ್ನಾಗಿದೆ. ನಿನಗೆ ನಾನು ಕಡಿಮೆ ಅಂತ ನನಗೆ ಜುಟ್ಟು ಕಟ್ಟಿದೀಯವ. ಆಯ್ತಿಲ್ಲ, ನಿಜವಾಗ್ಲೂ 3 ದಿವಸದಿಂದ ನನಗೆ ಏನು ಕೆಲಸ ಮಾಡಕ್ಕೆ ಹೋಯ್ತಿಲ್ಲ. ಹುಚ್ಚು ಬಂದಂಗೆ ಆಯ್ತೈತಿ. ಏನು ಮಾಡೋ ಅಂತ ತಟ್ಕೊಂಡು ಸುಮ್ಮನೆ ಐತೀನಿ. ಆಗಲ್ಲ ಹಿಂಗೆ ಫ್ರೀಗೆ ಬಿಟ್ಕೊಂಡು ಕೆಲಸ ಮಾಡಕ್ಕೆ ಮನೇಲಿ. ಇಲ್ಲಾದ್ರೂ ಬೇರೆ ಹಚ್ಕೊಂಡು ಹೋಗ್ಬೇಕು. ಹೋಗಿಲ್ಲ ಬಿಡಿ ಆಚೆ ಕಡೆ. ಇವಾಗ ಟೀ ಮಾಡ್ಕೊಂಡು ಟೀ ಕುಡಿತೀವಿ. ಇವು ಇಟ್ಟುಕೊಂಡ್ರೆ ಇನ್ನೇನ್ ಮಾಡ್ತಿದ್ದೆ, ಮಾತಾಡ್ತಿದ್ಯಾ. ನಮ್ಮ ಸ್ಟವ್ ಉರಿತ ಎಲ್ಲ ರೆಡಿ ಮಾಡಿಸ್ಬೇಕು. ಯಾರು ಬಂದಿಲ್ಲ. ಟೊಮ್ಯಾಟೊ ತಗೊಂಡ್ರೆ ಇದು ವೇಟ್ ಐತೆ, ಎತ್ಕೊಂಡು ಹೋಗ್ತಾರೆ. ಚನ್ನಪಟ್ಲ ಕುಕ್ಕರ್ ತಗೋಬರ್ಬೇಕಂದ್ರೆ ನಾನು ಇದು ರೆಡಿ ಮಾಡಿಸ್ಕೊಂಡ್ಬಿಡೋ ಗಂಟೆಗೆ ಏನು ಗೊತ್ತಾ, ಬೆಳಗ್ಗೆ 6 ಗಂಟೆಲಿ ರೆಡಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟವ್ ಕಚ್ಚಿದ್ರೆ 8 ಗಂಟೆ ಆದ್ರೂ ಇಂತವ ಇಲ್ಲಿ ಹಾಕ್ಸಿ ಸೈಡಲ್ಲಿ ಹೋಗಿತಿ. ಹಿಂಗ ಅರ್ಥ ಆಗ್ತದೆ. ಇಂಥವ ಬೆಂಡ ಐತಿ. ಇಂಥದ್ ಸೈಡಲ್ಲಿ ಒಂಥರ ಉಸುರು ಇಲ್ಲೇ ಒಯ್ದೈತಿ. ಇದು ಬಿಟ್ಟೈತಿ ಎಂತದ ಶಾಡ್ರು ಬಿಟ್ಟೈತಿ. ನಿನ್ ತಲೆ ನೋಡಿ ಸಾಕ ಬರವ ಈ ಕಡೆಗೆ ಸಾಕು. ಶಾಡ್ರು ಬಿಟ್ಟೈತಿ. ಅದು ಮತ್ತೆ ಸುಮ್ಮನೆ ಮಾರ್ಸ್ಕೊಬಾರ್ದಾಯ್ತು. ಮಾರ್ಸ್ಕೊಂಡ್ಮೇಲೆ ಹೆಂಗ ಅಡ್ಜಸ್ಟ್ ಮಾಡ್ಕೋಬೇಕು. ಏನ್ ಮಾಡೋದು, ಕೊಟ್ಬೇಡ ಬಿಡು. ಮಾಡ್ಸಾಯ್ತು. ಈಗ ಅದನ್ನ ಹಾಳು ಮಾಡ್ಕೋಬೇಡ. ಈಗ ಹಿಂಗ್ ಮಾಡ್ಕೊಂಡಿದೀನಿ ನೋಡಿ. ಹೋಯ್ತಿದ್ದು ಹಿಂಗ ಅನ್ಕೊಂಡೆ ಮುಟ್ಕೊಂಡು ಅದು ಹೆಂಗಿರ್ತಾರ ಹಂಗೆ ಮಾಡಿಸ್ತಾರಂತೆ. ಸುಮ್ಮನೆ ಕೂತರ ಅಂತಾರ ಆಗ್ಬೇಕಾವ ಕೂತ್ಕೊಂಡಿ ಅಲ್ವಾ. ಕೆಲಸ ಸೇರಿಯವ್ರಿಗೆಲ್ಲ ಮಾಡಿಸ್ಬಾರ್ದು. ಒಳಗೆ ಬಟ್ಟೆ ಗಿಟ್ಟೆ ಹೊಲ್ಕೊಂಡು ಎಲ್ಲೂ ಹೋಗ್ದಂಗ ದನಕರ ನೋಡ್ದಂಗ. ಬಟ್ಟೆ ಹೊಲಿಯರ್ಗು ಹಿಂಸೆನೆ. ಹಿಂಗ್ ಹುಡ್ಕೊಂಡ್ರೆ ಅವ್ರಿಗೆ ಬಟ್ಟೆ ಎತ್ಲಾಗ ಹೋಯ್ತೀವಿ ಗೊತ್ತಾಗ್ಕೊಳ್ವೇನೋ ಕಣ. ಹಿಂಸೆ ಆಂಟಿ ಮಾಡಿಸ್ಬೇಕಾಯ್ತು. ಆಂಟಿ ನಾಳೆ ಇದೇ ತರ ಮಾಡಿಸ್ಕೊ. ಬೇಡ ಕಣ ನಂಗೆ. ಹಿಂಗೆ ಸಾಕು. ನಾನು ಮಾಡ್ಸಕಲ್ಲ ಎಂತದ್ದು ಈ ತರ ಮಾಡಿಸಿ ಬೇಡ ನಂಗೆ. ನಾನು ಹಿಂಗ್ ಇದ್ದೇ ಸಾಕು. ಹಿಂಗೆ ಬಂಗಿಗೆ ಪಿಗ್ಮೆಂಟೇಶನ್ಗೆ ಟ್ರೀಟ್ಮೆಂಟ್ ಕೊಡ್ಸಿದೀನಿ. ನೋಡಿದ್ರಲ್ಲ ನೀವೇ ಬ್ಲಾಗಲ್ಲಿ. ಹೋಗ್ಬಿಟ್ರೆ ಸಾಕತ್ತೆ. ಅದು ತಗೋತಾ ಇರ್ಬೇಕು ಟ್ರೀಟ್ಮೆಂಟ್. ಎಲ್ಲಿ ಹೋಯ್ತೀವಿ ನಾವು? ಇಲ್ಲ ಪರವಾಗಿಲ್ಲ, ಆದಷ್ಟು ಆಯಿಂಟ್ಮೆಂಟ್ ಹಾಕಿರೋ ಆದಷ್ಟು ಪರವಾಗಿಲ್ಲ.
ಅವ್ರು ಇವಳು ಹೇಳಿದ್ರು ಆ ಟ್ರೀಟ್ಮೆಂಟ್ ತಗೋತಾ ಇರಬೇಕು ಅಂತ ಹೇಳಿದ್ದಾರೆ. ಆಂಟಿ ಎಲ್ಲಿ ಹೋಗಿ ತಗೋತಾರೆ? ಇವಳ ಕರ್ಕೊಂಡು ಹೋಗ್ಬೇಕು. ನಾನೇ ಹೋದ್ನ್ಯಾ, ನೀನೇ ಕರ್ಕೊಂಡು ಹೋಗ್ಬೇಕು ತಿಕ್ಲಿಗೆ ಒಂದ್ಸತಿ. ಆಯ್ತು. ಖುಷಿನ ಕೊಡವ ಒಳ್ಳೆ ಚೆನ್ನಾಗಿ ಓಡ್ತಕಣ ಟೀದು ಓಡಕ್ಕನ ಅನ್ಕೊಂಡಿದ್ದು ಚೆನ್ನಾಗಿ. ಚಿನ್ನಮ್ಮ ಬಾರೇ, ಬಾ ಕುಡಿ, ಬಾ ಕಾಫಿ ಟೀ ಕೊಡಿ, ನೀವೇ ಕೊಡಿ. ಗುಡ್. ಅಷ್ಟು ಚೆನ್ನಾಗಿ ತೊಕೊ ಬಂದೆ, ನೀಟಾಗಿ ತೊಕೊ ಬರ್ಕೊಡ್ದ. ಇದ್ಯಾರು ಕೊಟ್ಟಾರ ಚಪಾತಿನ? ನೆನ್ನೆಗೆ ಇಟ್ಕೊಂಡವಳೆ. ಏನ್ ಕತೆ ಹುಡುಗಿ ಒಂದಾಗಿ ಗೊತ್ತಿಲ್ಲ. ಹೋಯ್ ಆಗ್ಲಿಂದ ಅದ ಅಭ್ಯಾಸ ಮಾಡ್ಕೊಂಡಾಳಲ್ಲ ಅದ ಕೊಡಿ ಇಟ್ಟೆ ಉಳ್ಬೇಕಾರೆ ಮಳ್ಳರ್ನ ಕುಡಿತಾಳೆ ಕಾಫಿ ಐತಿ. ಕಮೆಂಟ್ ಮಾಡ್ತಾರೆ, ತಗೋ ನೀನು ಹಾಲು ಕುಡಿ. ಈಗ ಎತ್ತ ಹಾಕ್ತಿವಿ, ಹಾಕಿದ್ರೆ ಬಾರಿಸ್ತೀನಿ. ನಿಮ್ ತಂಗಿ ನಿಮ್ ಮಗಳನ್ನ ಮಾತ್ರ ಮುದ್ದಾಗಿ ಬಂಗಾರಿ ಅಂತೀರಾ. ನಿಮ್ ತಂಗಿ ಮಗುನ ಹೋಗ್ಲಾ ಬಾರ್ಲಾ ಅಂತ ಮಾತಾಡ್ಸೋದು ಇಷ್ಟ ಆಗಲ್ಲ ಅಂತ ಯಾರೋ ಕಮೆಂಟ್ ಮಾಡಿದ್ರಿ. ಪ್ರೀತಿಯಾಗಿ ನಾನು ಆ ಥರ ಮಾತಾಡ್ಸೋದಲ್ಲ. ನಾನು ನನ್ನ ತಂಗಿ ಮಕ್ಳು ಬೇರೆ ಇಲ್ಲ, ನನ್ನ ಮಕ್ಳು ಬೇರೆ ಇಲ್ಲ, ಎಲ್ಲ ಒಂದೇ ಸಮ ನನಗೆ. ಇವಳನ್ನು ಬೈತೀನಿ ಕೋಪ ಬಂದಾಗ, ಇವಳೇನು ಬಿಡಲ್ಲ. ಅವನನ್ನು ಮುದ್ದು ಮಾಡ್ತೀನಿ, ನನ್ನ ಮಕ್ಳನ್ನು ಮುದ್ದು ಮಾಡ್ತೀನಿ, ನನ್ನ ತಂಗಿ ಮಕ್ಳನ್ನು ಮುದ್ದು ಮಾಡ್ತೀನಿ. ಪ್ರೀತಿಯಿಂದ ನಾನು ಹಾಗೇನೆ ಮಾತಾಡ್ಸೋದು. ನೀವು ಆ ಥರ ತಿಳ್ಕೊಂಡ್ರೆ ನಾನೇನು ಮಾಡ್ತೀನಿ? ಚೆಲ್ಲಿಬಿಟ್ಟು ನೀರಂತೆ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯಿತು. ಇಬ್ಬರದೂ ಕೂಡ ಆಂಟಿ ಬಂದಿದ್ದಾರೆ, ಮಾತಾಡ್ಕೊಂಡು ಕೂತಿದ್ದೀವಿ. ಏನು ಸಾಂಬಾರು ಆಂಟಿ? ತರಕಾರಿ, ತಿಂಗ್ಳುಳ್ಳಿ ಕಾಳು, ತಿಂಗ್ಳುಳ್ಳಿ ಕಾಳು, ಬೀನ್ಸ್ ಕಾಳು. ಸಾಂಬಾರು ಅಷ್ಟು ಟೇಸ್ಟ್ ಬರುತ್ತೆ. ಅದು ಚೆನ್ನಾಗೈತೆ. ಹುಳಿ ಮಾಡಿ ತಿನ್ನಂಗಾಯ್ತು ಬೀನ್ಸ್ ಕಾಳು. ಮತ್ತೆ ಕಮ್ಮಕಂಡ ಕೋಳಿ ಬಟ್ಟೆ ತಿನ್ನಂಗಾಯ್ತು. ಕೋಳಿ ಬಟ್ಟೆ ಏನು ಮಾಡ್ತೇವೆ, ನೀವು ಕೋಳಿ ಮಾಡತ್ತೀವಿ ಮತ್ತು ನೋಡಿ ಫ್ರೆಂಡ್ಸ್, ನ್ಯಾಯವೇ ಇದು.
ಆಂಟಿ ಯಾಕೋ ಬೇಜಾರು ಮಾಡ್ಕೊಂಡವ್ರಿ ಯಾಕಂಟಿ ಏನು ಬೇಜಾರು ಮಾಡ್ಕೊಳ್ಳೋದು ನಾವು ಈಡೆ ಮಾಡಿಬಿಟ್ಟು ಅಡುಗೆ ಮಾಡಿದಾಗ ತಿಂತೀವ ಇನ್ನು ಸಂಜೆ 3 ಹೊತ್ತು ತಿನ್ಕೊಂಡ ಕೂತ್ರನ ಜಮೀನ್ ಟೈಮ್ ಕೆಲಸ ಇಲ್ವ ಯಾರ ಕಣ್ಣೆ ಬರೀ ತಿನ್ನೋದನ್ನೇ ತೋರಿಸ್ತೀರಾ ಉಣ್ಣೋದನ್ನೇ ತೋರಿಸ್ತೀರಾ ಅಂತ ಹಾಕ್ಯಾರಂತೆ ನಮ್ಮ ಹುಡುಗಿ ಓದ್ತಂಗಂತವ ನಾವೇನು 3 ಹೊತ್ತು ತಿನ್ಕೊಂಡೆ ಕೂತಿರ್ತೀವ ಕೆಲಸ ಇರಕ್ಕಲ್ವ ಒಂದು ಟೈಮು ಮಧ್ಯಾಹ್ನ ಬೆಳಗ್ಗೆ ಸಂಜೆ ಮಾಮೂಲಿ ಊಟ ತಿಂಡಿ ಮಾಡ್ತೀವಪ್ಪ. ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರ. ಇನ್ನೇನು ನಾವು ಖುಷಿ ಪಡ್ಸೋಣ ಅಂತ ನಾವೇಡೆ ಮಾಡಿ ಹಾಕಿದ್ರೆ ಅವ್ರಿಗೆ ತಿನ್ನೋದು ಉಣ್ಣೋದನ್ನೇ ತೋರಿಸ್ತೀವ. ಕರೆಕ್ಟ್ ನಾನು ನೋಡಿದೆ ಮುಂಡೆವಾ ಅಂತ ಮಾಡೋನು ಅವನು ಯಾವನ ಕಣೆ. ಅದೇ ಅವನಿಗೇನು ಮನುಷ್ಯತ್ತೆ ಇರೋನ ಅವನೇನ ನಾಯಿ ತಿಂದಂಗೆ ದೇವ್ ತಿಂದಂಗೆ ತಿಂತಾನೇನೋ ಅದಕ್ಕೆ ಹಂಗೆ ಮಾಡೇನು. ಅವನೇನು ತಿನ್ನಕ್ಕಲ್ಲ ಅಂತ ಹೊಟ್ಟಿಗೆ ರಾಕ್ಷಸೇನೋ ಅವನು ಹೊಟ್ಟಿಗೆ ತಿನ್ನಕ್ಕಲ್ಲ ಅಂತ ಅನ್ಸುತ್ತೆ. ನೋಡೋನು ಕರೆಕ್ಟಾಗಿರವ ನೋಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಈಡೆ ನೋಡಬಾರ್ದು ಹಂಗೆಲ್ಲ ಬೈಯ ಬದುಕಿ ಅಷ್ಟೊಂದು ನಮ್ಮ ಮೇಲೆ ನಮ್ಮ ವಿಡಿಯೋಸು ನೋಡಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಅಂದ್ರೆ ಏನಕ್ಕೆ ಬಂದು ನೋಡ್ತೀಯ? ಏನಕ್ಕೆ ಬಂದು ನೋಡೋದು? ಯಾರು ಈ ಥರ ಮಾಡ್ತಾ ಇಲ್ಲ. ಅವನ ಒಬ್ಬ ಅಡ್ನಾಡಿ ಹಂಗೆ ಮಾಡ್ಯಾನ. ಯಾರು ಚೆನ್ನಾಗಿ ಮಾಡ್ತಾ ಇದ್ರ ಅಂತೆಲ್ಲ ತುಂಬ ಜನ ಇಷ್ಟಪಡ್ತಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಾನು ವಿಡಿಯೋಸ್ ಇಷ್ಟಪಟ್ಟು ನೋಡೋರಿಗೆ ಎಲ್ಲ ನೋಡು. ಇವು ಯಾವಾಗ ಒಂದೊಂದು ಇರ್ತವೆ, ಇರಲೇಬೇಕಂತವು ಸುಮ್ಮನೆ. ಈಗ ಅವ್ರ ತಂಗಿಯರು ಈ ಥರ ವಿಡಿಯೋ ಮಾಡಿ ಬೇರೆಯವ್ರು ಹಾಕಿರ ಅವ್ನಿಗೆ ಸಿಟ್ಟು ಬರೋದು. ಅವನು ಅಷ್ಟೊಂದು ಇನ್ಫಾರ್ಮೇಷನ್ ಬೇಕಾಗಿರೋ ವಿಡಿಯೋಸ್ ಬೇಕು ಅಂತಂದ್ರೆ ಅವನ್ನೆಲ್ಲ ವ್ಲಾಗ್ಸ್ನೇ ನೋಡ್ತಿರ್ತವೆ. ಅದಕ್ಕೆ ಅವ್ನು ಫೋನಲ್ಲಿ ಬರೀ ವ್ಲಾಗ್ಸೇ ಹೋಯ್ತಾವೆ. ಅಷ್ಟೊಂದು ಇನ್ಫಾರ್ಮೇಷನ್ ತಿಳ್ಕೊಂಡು ಒಂದು ನಾಲೆಡ್ಜ್ ಇರೋನು, ಅಷ್ಟೊಂದು ಬುದ್ಧಿವಂತ ಆಗಿರೋನು ನೀನು ಇನ್ಫಾರ್ಮೇಷನ್ ವೀಡಿಯೋಸ್ನೇ ನೋಡು. ಇನ್ಫಾರ್ಮೇಷನ್ ವೀಡಿಯೋಸೇ ಬರ್ತಾವಲ್ಲ ವ್ಲಾಗ್ಸ್. ನನ್ನ ವ್ಲಾಗ್ಸ್ನೇ ನೀನು ಜಾಸ್ತಿ ನೋಡ್ತಿದ್ಯಾ ಅಂತ ಅನಿಸುತ್ತೆ. ಎಲ್ಲ ಹುರ್ಕೊಂಡು ಮಾಡ್ತಾಯಿದ್ಯಾ ಕಮೆಂಟ್ನ. ಅದನ್ನು ಬಿಟ್ಬಿಟ್ಟು ನಿನಗೇನು ನಮಗೆ ವಿಡಿಯೋಸ್ ಇಷ್ಟ ಇಲ್ಲ ನೋಡೋಕ್ಕೆ ಅಂತ ಅಂದಮೇಲೆ ಯಾಕೆ ಬಂದು ನೋಡ್ತೀಯಾ? ಖುಷಿ ಪಡ್ತಾರೆ ಎಲ್ಲ. ಅಷ್ಟು ಬ್ಯಾಡ್ ಕಮೆಂಟ್ ಮಾಡೋರು ನಿಮ್ಮ ನಂಬರ್ ಹಾಕ್ಬಿಟ್ಟು ಬ್ಯಾಡ್ ಕಮೆಂಟ್ ಮಾಡಿ. ಆ ಥರ ಯಾಕೆ ಹಾಕ್ಬೇಕು? ನೋಡ್ಬಾರ್ದು. ಅವಾಗ ಒಪ್ಕೋತೀನಿ ನಿಮ್ಮನ್ನ, ಅವಾಗ ಒಪ್ಕೋತೀನಿ. ನಿಮ್ಮ ನಂಬರ್ನ ಹಾಕ್ಬಿಟ್ಟು ಅಲ್ಲಿ ಬ್ಯಾಡ್ ಕಮೆಂಟ್ ಮಾಡಿ. ಅದನ್ನ ಇನ್ನೊಂದ್ಸತಿ ನೋಡಬಾರ್ದು. ನಮ್ಮ ನಾವು ಯಾರನ್ನೂ ಬೈಯೋಕೆ ಹೋಗಲ್ಲ, ಇನ್ನೊಬ್ರಿಗೆ ಹರ್ಟಾಗಂಗೆ ಮಾತಾಡಲ್ಲ, ಯಾರನ್ನೂ ಬೈಯಕ್ಕಲ್ಲ, ಹರ್ಟಾಗಂಗೆ ಮಾತಾಡಲ್ಲ. ನಾವು ಯಾರು ಸುದ್ದಿ ಸಾಫ್ಟಾಗಿ ಮಾತಾಡೋಕ್ಕೂ ಬರುತ್ತೆ, ನಾವು ಬಿಡಕ್ಕಲ್ಲ. ರಫಾಗಿ ಮಾತಾಡೋಕ್ಕೂ ಬರುತ್ತೆ. ಏನು ಇವ್ರು ಯೂಸ್ ಮಾಡ್ತಾರೆ, ಏನು ಕಮೆಂಟ್ ಮಾಡಿದ್ರು ಸುಮ್ಮನೆ ಇರ್ತಾರೆ ಅನ್ಕೊಬಿಟ್ಟಾರೆ. ಆ ಥರದ್ದು ಎಲ್ಲ ನಾವು ಕಮೆಂಟು ಸುಮ್ಮನೆ ಇದು ಬಿಡಕ್ಕಲ್ಲ. ನಾವು ಮನುಷ್ಯತ್ತಿ ಇರೋದೇ. ಇವ್ರಿಗೆಲ್ಲ ಹೆಂಗೆ ಗೊತ್ತಾ, ಒಬ್ಬೊಬ್ರಿಗೆ ಇವಾಗ ನಮ್ಮ ಮೇಲೆ ಅಯ್ಯೋ ಇದೇನು ಹಿಂಗೆ ಬೈತಾರಲ್ಲ ಅಂತ ಅಂದ್ಬಿಟ್ಟು ಒಂಥರ ಮನ್ಸಿಗೆ ಅನಿಸ್ಬೋದು. ನಾವು ಯಾಕೆ ಬೈಸ್ಕೊಳ್ಳೋಣ ಬೇರೆಯವ್ರ ಹತ್ರ? ಇಷ್ಟ ಆಯ್ತು ನೋಡ್ಬೇಕು, ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಇರಬೇಕು. ಮುಂಡೆವು ಹಂಗೆ ಹಿಂಗೆ ಅಂತೆಲ್ಲ ಬೈಸ್ಕೊಳಕ್ಕೆ ನಮಗೇನು, ತಿನ್ನೋದು ನಮ್ಮ ಮನೆಗೆ ಇಟ್ಟು ಉಡ್ಕೊಳ್ಳೋದು ನಮ್ಮ ಮನೆ ಬಟ್ಟೆ, ಬೇರೆ ಹತ್ರಲ್ಲೇ ಬೈಸ್ಕೋಬೇಕು ನಾವು. ತುಂಬ ಜನ ಇಷ್ಟಪಡ್ತಾರೆ. ಇದು ಯಾವ್ಯಾವ ಒಂದೊಂದು ಇರ್ತಾವಲ್ಲ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಬರೀ ತಿಕ್ಕಾದಂಗೆ ಕೆಲಸ ಐತೆ. ನಾವು ಕೆಲಸ ಮಾಡ್ಕೊಂಡು 5 ನಿಮಿಷ 10 ನಿಮಿಷ ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡ್ತೀವಿ. ವೀಡಿಯೋನೇ ಏನು ಮಾಡ್ಕೊಂಡು ಕೂತಿರಕ್ಕಲ್ಲ, ಕೆಲಸನೂ ಮಾಡ್ತೀವಿ, ಅದನ್ನೂ ಮಾಡ್ತೀವಿ. ಯಾಕಂದ್ರೆ ನೀನು ಕೆಲಸ ಇಲ್ದವ್ರು ಬಾ ಕೊಡ್ತೀನಿ ಕೆಲಸ. ನಮಗೆ ಬೆಳಗ್ಗೆ ಸಂಜೆವರೆಗೂ 5 ನಿಮಿಷ ಪುರ್ಸತ್ತಿಲ್ದಲೆ ಸಂಜೆ ಕೂತ್ಕೊಂಡು ಎಡಿಟ್ ಮಾಡಿಬಿಟ್ಟು ಅಲ್ಲಿ ಅಡುಗೆ ಮಾಡ್ಕೊಂಡು ಅಲ್ಲಿ ಎಡಿಟ್ ಮಾಡ್ಕೊಂಡು ಮಕ್ಳು ಓದಿಸ್ಕೊಂಡು ನೈಟ್ ಹೊತ್ತು ಅಪ್ಲೋಡ್ ಮಾಡ್ಬರ್ತೀನಿ. ಎಲ್ಲರೂ ಡೇ ಹೊತ್ತು ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ನಂಗೆ ಟೈಮೇ ಇರಲ್ಲ, ಕೆಲಸ ಇಲ್ವಂತೆ ಕೆಲಸ. ಅದೇ ಕೆಲಸ ಇಲ್ದವ್ರ ಬರೋಳ್ಬೇಕಂದ್ರೆ ಮೆಣಸಿನ್ಗಿಡಕ್ಕೆ ಪರಿನಾರ ಕಟ್ಟಿಸ್ತೀನಿ. ಕಳೆ ತಂದವಿ ಅಂದ್ರಲ್ಲ ಕಿವಿಸಿ ಕಳೆ ಬೇಡ, ಗುದ್ಲಿ ಕೊಡ್ತೀನಿ ಬಾ, ಪರಿ ಕಟ್ಟಿವಂತೆ. ಶುಂಠಿ ಮಣ್ಣಾಗಿ ಪರಿ ಕಟ್ಟಿ ಹೋಗಿವಂತೆ. ಗೊತ್ತೈತಿತ್ತು ನಮ್ಮ ಕೆಲಸ ಏನು ಅಂತ. ಸೊ ಆಂಟಿ ಕಟಿಂಗ್ ಹೇಗಿದೆ ಅದನ್ನ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆಯ್ತಾ? ಇಷ್ಟ ಆಯಿತು. ಯಾವತ್ತಾದ್ರೂ ಮಾಡಿಸಿದ್ರೆ ಈ ಥರ? ಮುಂಚೆ ಒಂದ್ಸಲ ಈ ಶೇಪ್ ಮಾಡಿಸಿದ್ದೆ. ಯು ಶೇಪ್ ಮಾಡಿಸಿದ್ರೆ? ಯು ಶೇಪ್ ಮಾಡಿಸಿದ್ದೆ, ಆದರೆ ಈ ಥರ ಯಾವತ್ತೂ ಮಾಡಿಸಿದ್ದಿಲ್ಲ. ಬಟ್ ಈಗ ಒಂಥರ ಚೆನ್ನಾಗೈತೆ ಅನ್ನಿಸ್ತೈತೆ ನನಗೆ. ಖುಷಿ ಆಯ್ತೈತೆ. ಈ ಥರ ಅಲ್ಲಿ ಮಾಡಿದ ಥರ ಯಾವತ್ತೂ ನಾನು ಅಂಥ ಜಾಗಕ್ಕೆ ಹೋದಳೆ ಅಲ್ಲ. ನಂಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಮಾಡ್ತಾರೆ ಅನ್ನೋದೇ ಗೊತ್ತಿತ್ತಿಲ್ಲ. ಹೌದಾ, ಇವಾಗ ಗೊತ್ತಾಯ್ತಾ? ಈಗ ಗೊತ್ತಾಯ್ತು. ಇಂಥೊಂದು ದೊಡ್ಡ ಅಂಗಡಿ ಈ ಥರ ಮಾಡ್ತಾರೆ ಅನ್ನೋದು ಅದೇ ಇವತ್ತೇ ಕರ್ಕೋದು ದಿಸ್ಲೇ ಫಸ್ಟು. ಅಂದರೆ ಆಂಟಿ ಸಲೂನ್ಗೆಲ್ಲ ಯಾವತ್ತೂ ಹೋಗಿರಲ್ಲ, ಪಾರ್ಲರ್ ಅಷ್ಟೇ ಹೋಗಿದ್ದು. ನಿಮ್ಗೆ ಹೆಂಗೆ ಅನಿಸ್ತೈತಿ ಇವಾಗ ಎಲ್ಲ ಕಡೆ ಹೋಯ್ತಿರೋದು, ಸುತ್ತಾ ಇರೋದು? ಖುಷಿ ಆಯ್ತೈತೆ. ಆದರೆ ಈಗ ಇಷ್ಟು ಖುಷಿಯಾಗಿದ್ವಲ್ಲ, ಮುಂಚೆನೇ ಇಬ್ಬರು ಫ್ರೆಂಡ್ ಆಗಿದ್ರು, ಇನ್ನೂ ಏನೇನು ಆಸೆ ಪೂರೈಸಿವ. ಆದರೆ ಏಜಲ್ಲೊಂದು ನಾನು ನಿನಗಿಂತ ದೊಡ್ಡವಳು. ಆದರೂ ಇದಕ್ಕಿಂತ ಮುಂಚೆ ನನಗೂ ನಿನಗೂ ಒಂದು 3 ವರ್ಷ 4 ವರ್ಷ 4 ವರ್ಷ ಬೇಡ, ಒಂದು 2-3 ವರ್ಷ ಏಜ್ ಇದಾಗಿದ್ದರೆ ಇನ್ನೂ ಚೆನ್ನಾಗಿರೋದು, ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು. ಆದರೂ ಈಗಲೂ ಚೆನ್ನಾಗಿದ್ದೀವಿ. ಆದರೆ ಆ ಥರ ಇರಬೇಕಿತ್ತು. ಆಂಟಿ ನಾನು ಎಲ್ಲರೂ ಹೇಳ್ತಾರೆ ಆಂಟಿ ಅಂದ್ಬಿಡಿ ಅಕ್ಕ ಅನ್ನಿ ಅಂತ ಅಂದ್ಬಿಟ್ಟು ನಂಗೆ ಅಭ್ಯಾಸ. ಆಂಟಿ ಅಂತ ಫ್ರೆಂಡ್ ಆಗೋದಕ್ಕಿಂತ ಮುಂಚೆ ನಾನು ಆಂಟಿ ಅಂತ ಅಭ್ಯಾಸ.
ಹಾಗೇನೆ ಕರಿತಾ ಇರೋದು. ಈಗ ಇಷ್ಟು ಗಂಟೆ ಆಂಟಿ ಅಂದ್ಬಿಟ್ಟು ಈಗ ಅಕ್ಕ ಅನ್ನೋದು ಅದೆಲ್ಲ ಚೆನ್ನಾಗಿರಲ್ಲ. ಮೊದಲಿಂದ ಆಂಟಿ ಅಂತ ನನಗೇನು ಬೇಜಾರಿಲ್ಲ. ಆಂಟಿ ಅಂತನಾರ ಕರಿ, ಶಾಂತ ಅಂತನಾರ ಕರಿ, ನನಗೇನು ಆ ಥರ ಬೇಜಾರಿಲ್ಲ. ನಮ್ಮಿಬ್ಬರ ಮಧ್ಯ ಅವ್ರು ಸ್ವಲ್ಪ ಹೊರಗೆ ಹೋಗಾಗಿ ಅಂತೀವಿ. ಮಾಮೂಲಿ ಇದ್ದಾಗ ಆಂಟಿ ಅಂತಲೇ ಕರೆಯೋದು. ನಮ್ಗೆ ಈ ಥರ ಇದ್ದರೆ ಖುಷಿ, ಹೊರಗೆ ಹೋಗಾಗಿ ಅನ್ನೋದೇ ಖುಷಿ. ಆದರೆ ಯಾವಾಗಲೂ ಆ ಥರ ಅಂದರೆ ಒಂಥರ ಇಷ್ಟ ಆಗಲ್ಲ. ಒಂಥರ ವಿಡಿಯೋಸಲ್ಲಿ ಅಷ್ಟೇ ಅನ್ನೋದಷ್ಟೇ. ಅದು ಇಬ್ಬರು ಖುಷಿ. ಆಂಟಿಗೆ ಹಂಗಿರ್ಬೇಕು ಹಿಂಗಿರ್ಬೇಕು. ಆಂಟಿ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಯಾವುದಕ್ಕೂ ಎದ್ರಲ್ಲ. ಅಂದರೆ ಈಗ ಆಸೆ ಕನಸು ಯಾವುದು ಅಂದರೆ ಫ್ರೀಡಮ್ ಆಗಿರಬೇಕು, ಹಂಗಿರಬೇಕು ಹಿಂಗಿರಬೇಕು. ಈಗ ಎಲ್ಲರಿಗೂ ಒಬ್ಬರು ಒಂದೊಂಥರ ಆಸೆ ಇರುತ್ತೆ. ಅದು ಇತ್ತು. ಆದರೆ ಈ ಥರ ಜೊತೆಗೆಲ್ಲ ಹಂಗೆ ಹೋಗೋಣ ಇಲ್ಲಿ ಹೋಗೋಣ ಹಂಗೆ ಮಾಡೋದು ಹಿಂಗೆ ಮಾಡೋದಂತೆ ಸಪೋರ್ಟು ಮಾಡೋರು ಇತ್ತಿಲ್ಲ, ಹೋಗೋಣ ಅಂತ ಕರ್ಕೋಗೋರು ಇತ್ತಿಲ್ಲ. ಈಗ ಸಂಜೆ ನಾನು ಜೊತೆ ಸೇರ್ಕೊಂಡ್ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಮುಂಚೆ ತೋಟದ ಹತ್ರ ಹೋದರೆ ಬೆಳಿಗ್ಗೆ ಸಂಜೆ ಬರ್ತಿದ್ದು. ಸಂಜೆ ಬಂದಮೇಲೆ ಸಿಕ್ಕಾಪಟ್ಟೆ ಲೈಫು ಚೇಂಜ್ ಆಗೈತೆ. ಹೌದಾ? ಚೇಂಜು ಆಗೈತೆ ಹೇಳ್ತಾರೆ ಜನ. ಸಂಜೆ ಜೊತೆ ಹೋದ್ಮೇಲೆ ಫುಲ್ ಶಾಂತ, ಫುಲ್ ಚೇಂಜು ಅಂತಾರೆ. ಅವ್ರು ಅನ್ನೋದೇನೋ ಚೇಂಜೇ. ಆದರೆ ಚೇಂಜು ಅಂದ್ರೆ ಜಂಬ ಏನು ಬಂದಿಲ್ಲ, ಮಾಮೂಲಿ ಇದ್ದಂಗೆ ಇದ್ದೀವಿ. ಆದರೆ ಒಂದು ಸ್ವಲ್ಪ ಗೆಟಪ್ ಚೇಂಜ್ ಆಯ್ತು ಅಷ್ಟೇ. ಒಂದು ಸ್ಟೈಲ್ ಆಗಿರಲಿ ಎಲ್ಲದರಲ್ಲೂ ಚೇಂಜೇ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನನಗೆ ಎಲ್ಲರೂ ಕೋಪ ಜಾಸ್ತಿ, ಸಡನ್ನಾಗಿ ಬೈದ್ಬಿಡ್ತಾಳೆ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾರೆ. ಆಂಟಿಗೆ ನಾನು ಆಂಟಿನ ಹತ್ರನೂ ಅಷ್ಟೇ, ಸಿಟ್ಟು ಬಂದಾಗ ಸಡನ್ನಾಗಿ ಬೈದ್ಬಿಡ್ತೀನಿ. ಆಂಟಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋತಾರೆ. ನಂಗೆ ಅದೇ ಇಷ್ಟ. ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲೇ ಬೇಜಾರು ಮಾಡ್ಕೊಳ್ಳೋದು, ಮುನ್ಸ್ಕೊಳ್ಳೋದು, ದೂರ ಹೋಗೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಸಡನ್ನಾಗಿ ಅಂದ್ಬಿಡ್ತೀನಿ. 5 ನಿಮಿಷ ಸಿಟ್ಕೊಬಿಡ್ತಾಳೆ. ಆಮೇಲೆ ಅವಳೇ ಅನ್ಕೋಬೋದೇನೋ, ಅಯ್ಯೋ ಬೈದ್ಬಿಟ್ಟೇನೋ, ಅಯ್ಯೋ ಕೂಗಾಡ್ಬಿಟ್ನೇನೋ, ಹಂಗೆ ಅನ್ಬಾರ್ದಾಯಿತು ಅಂತ. ಅವಳಿಗೇನೋ ಅದೇ ಒಂದು ಅಭ್ಯಾಸ. ಅಂದರೆ ಏನೋ ಒಂದು ಟೈಮಲ್ಲಿ ಸಿಟ್ಟು ಬಂದಾಗ ಅಂದೇ ಅಂತಾಳೆ. ನಾನಾಗೆಲ್ಲ ತಲೆಗೆ ಹಾಕೊಳ್ಳಲ್ಲ. ಒಬ್ಬೊಬ್ರು ಬೇರೆಯವ್ರಾಗಿದ್ರೆ ಇಷ್ಟೊತ್ತಿಗೆ ಫ್ರೆಂಡ್ಶಿಪ್ಪೇ ಬೇಡ ಅಂತ ಬಿಟ್ಟು ಸಹವಾಸ ಬೇಡ ಅನ್ನೋರೇನು. ಅಂದರೆ ನನಗೂ ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಏನೇ ತಪ್ಪು ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ಈಗ ಯಾರಾದರೂ ಅಷ್ಟೇ, ನಮ್ಮ ಹಸ್ಬೆಂಡ್ ಜೊತೆ ಆದ್ರೂ ಅಷ್ಟೇ, ಏನೇ ಒಂದು ಬೇಜಾರಾದಾಗ ಸಡನ್ನಾಗಿ ಬೈದ್ಬಿಡ್ತೀನಿ. ಅದನ್ನು ಮನಸ್ಸಲ್ಲಿ ಇಟ್ಕೊಳಕ್ಕಾಗೋದೇ ಇಲ್ಲ ನನಗೆ. ಅವ್ರು ಮಾತಾಡ್ಸಿದ ತಕ್ಷಣ ಮಾತಾಡ್ಬಿಡ್ತೀನಿ. ಯಾವುದೋ ಒಂದು ವಿಷಯಕ್ಕೆ ಜೋರಾಗಿ ಮಾತಾಡೋದು, ಒಂಥರ ಸಿಟ್ಕೊಂಡು ಬಿಡು, ಇನ್ನೊಂದು 5 ನಿಮಿಷ ಬಿಟ್ಟು ಸೇರಾಯ್ತಾಳೆ ಅಂತ. ಇಲ್ಲ ನಾನೇ ಬರ್ತೀನಿ, ಇಲ್ಲ ಅವಳೇ ಫೋನ್ ಮಾಡ್ತಾಳೆ. ಆಮೇಲೆ ಇನ್ನೊಂದು 5 ಸೆಕೆಂಡ್ ಹೊತ್ತಿನ ನಾವು ಒಂದು ಚೆನ್ನಾಗೇ ಇರ್ತೀವಿ. ಅದೇನು ನಮ್ಮದು ಜಗಳ ಆಂಟಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಅದೇ ನಾವೇನಾಗಲಿ ಈ ಮಾಮೂಲಿ ಅರ್ಥ ಮಾಡ್ಕೊಬಿಟ್ಟಿದ್ದೀನಿ. ಇವಳ ಅರ್ಥ ಮಾಡ್ಕೊಳ್ಳೋದೇ ಅಂತ ಆಗೋಷ್ಟು ಹೊಡೆದಿ. ಅದೇ ಹೊಡಿದ್ದೀವಿ. ಇಲ್ಲ ಸುಮ್ಮನೆ ಆಗಲ್ಲ. ಮಾತಾಡ್ಸಿದ ತಕ್ಷಣ ಮಾತಾಡಲ್ವ ನಾನು? ಮಾತಾಡ್ತೀನಿ. ಎಷ್ಟೇ ಕೋಪ ಇದ್ರೂ, ಅವ್ರು ಏನೇ ತಪ್ಪು ಮಾಡಿದ್ರು, ನಂಗೆ ಏನೇ ಮಾಡಿದ್ರು ಬೈತೀನಿ ಒಟ್ಟು. ಅದಾದ್ಮೇಲೆ ಮಾತಾಡ್ಸಿದ ತಕ್ಷಣ ಮಾತಾಡ್ತಿಲ್ಲ. ಬೇರೆಯವ್ರ ಕುಟಿ ಏನೋ ಗೊತ್ತಿಲ್ಲ. ನಾನು 5 ನಿಮಿಷ ಕೂಗಾಡ್ಬಿಟ್ರೆ ನಾನು ಮನ್ಸರ ಅನ್ಕೋತಾ ಇರ್ತೀನಿ. ಸಿಟ್ಟು ಬತ್ತೈತೆ, ಏನು ಮಾತಾಡ್ಬಾರ್ದು, ಮೌನಾಗಿದ್ಬಿಡೋಣ ಅಂತ ಇದ್ಬಿಡ್ತೀನಿ. ಹೋಯ್ತೀನಿ ಅಂತ ಹೋಗ್ಬಿಡ್ತೀನಿ. ಆಮೇಲೆ ನನಗೆ ಹೋಗ್ಲಾ ಮಂತಕ್ಕೆ ಹೋಗ್ಲಾ ಅನಿಸ್ತಾ ಇರ್ತದೆ. ಬೇಡ ನೋಡೋಣ ಅನ್ಕೋತೀನಿ. ಆಮೇಲೆ ಇಲ್ಲ ಅವಳು ಫೋನ್ ಮಾಡ್ತಾಳೆ, ಇಲ್ಲ ನಾನೇ ಬರ್ತೀನಿ. ಆಮೇಲೆ ಅಷ್ಟೊತ್ತಿನ ಬರೋವತ್ತಿಗೆಲ್ಲ ಸರಿಯಾಗಿರ್ತಾಳೆ. ಅವೆಲ್ಲ ಹರಿದು ನುಂಗಿಬಿಟ್ಟಿದ್ದೀನಿ. ಅವೆಲ್ಲ ನುಂಗ್ಬಿಡ್ತೀನಿ. ಚೆನ್ನಾಗಿರ್ಬೇಕು ಅಷ್ಟೇ. ಸರಿ, ಓಕೆ. ಲಾಂಗ್ ಆಗುತ್ತೆ ಆಮೇಲೆ ವಿಡಿಯೋಸು ನನಗೆ ಅಪ್ಲೋಡ್ ಮಾಡೋಕೆ. ಆಮೇಲೆ ಅಯ್ಯೋ ಲಾಂಗ್ ಆದರೆ ತುಂಬ ಕಷ್ಟ ಆಗುತ್ತೆ. ಸೊ ಇಷ್ಟನ್ನೇ ಹೇಳ್ತಾ ಈ ವ್ಲಾಗ್ನ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಒಂದು ಚೂರು ದೃಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.